ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಾವು ಕೆಳಗಡೆಗೆ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಒಂದು ಲೈನನ್ನು ಹಾಕ್ಕೊಂಡು ಕ್ರಾಸನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಇನ್ ಕೇಸ್ ಕ್ರಾಸ್ ಇಲ್ಲ ಸ್ಟ್ರೈಟ್ ಆಗಿತ್ತು ಅಂತಂದರೆ ಕೆಳಗಡೆಗೆ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಟು ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಥರ ಲೈನನ್ನು ಡ್ರಾ ಮಾಡ್ಕೊಂಡು ಆದಮೇಲೆ ನಮ್ಮ ಒಂದು ಸ್ಲೀವ್ನ ಲೆಂತ್ ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ಕೋಬೇಕು, ಈ ಥರ ಸ್ಲೀವನ್ನು ಈ ಥರ ಹಾಕ್ಕೊಂಡು ಈ ಮೇಲೆ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಜಾಯಿಂಟಿಂದ ಹಿಡಿದು ಕೆಳಗಡೆ ಈ ಬಾಟಮ್ವರೆಗೂ ಎಷ್ಟು ಬರುತ್ತೆ ಅಂತ ಹೇಳಿ ಒಂದ್ಸರಿ ಈ ಥರ ನೋಡ್ಕೋಬೇಕು. ಎಷ್ಟು ಬರ್ತಿದೆ ನಮಗೆ 9 ಇಂಚು ಬರ್ತಾ ಇದೆ. 9 ಇಂಚಲ್ಲ, ಸಾರಿ 6 ಇಂಚು ಬರ್ತಾ ಇದೆ. ಈ 6 ಇಂಚನ್ನ ಏನು ಮಾಡಬೇಕು, ಈ ಥರ ಇಟ್ಕೊಂಡು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 1/2 ಇಂಚು ನೆಕ್ಸ್ಟ್ 1/2 ಇಂಚು ಸ್ಟಿಚಿಂಗೋಸ್ಕರ ಮೇಲ್ಗಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಸೇಮ್ ಹ್ಯಾಸ್ ಇಟ್ ಈಸ್ ಅದೇ ಥರ ಈ ಕಡೆಗೂ 6 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಾವು ಒಂದು ಸ್ಲೀವ್ನ ಒಂದು ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಲ್ವಾ. ಯಾವ ಥರ ಒಂದು ಸ್ಲೀವ್ನ ಸುತ್ತಳತೆಯನ್ನು ನೋಡ್ಕೊಳ್ಳೋದು ಅಂತಂದರೆ, ನಾವು ಈಗಾಗಲೇ ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಈ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಒಂದು ಆರ್ಮ್ ಲೂಸ್ ಎಷ್ಟಿದೆ ಅದನ್ನು ನೀಟಾಗಿ ಒಂದ್ಸರಿ ನೋಡ್ಕೋಬೇಕು. ನೋಡಿ, ಇಲ್ಲಿ ಮೇಲೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿದ್ದೀನಿ ಆ ಮಾರ್ಜಿನನ್ನು ಸೇರಿಸ್ಕೊಂಡು ಈ ಥರ ಚೆಕ್ ಮಾಡ್ಕೋಬೇಕು. ಎಷ್ಟು ಬರುತ್ತಿದೆ ನಮಗೆ ಟೋಟಲ್ ಒಂದು ಆರ್ಮ್ ಲೂಸು 10 ಇಂಚು ಬರ್ತಾ ಇದೆ. ಈ 10 ಇಂಚಲ್ಲಿ ಏನು ಮಾಡ್ಕೋಬೇಕು, ನಾವು 1 ಇಂಚು ಮೈನಸ್ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು. 1 ಇಂಚು ಕಡಿಮೆ ಮಾಡ್ಕೊಂಡಾಗ ಎಷ್ಟು ಬರುತ್ತೆ, 9 ಇಂಚು ಬರುತ್ತೆ. ಈ 9 ಇಂಚು ಈ ಒಂದು ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ನಮಗೆ ಬರಬೇಕು. ಇದು ಚೆಕ್ ಮಾಡೋಣ ಒಂದ್ಸರಿ ಬರುತ್ತಾ ಇಲ್ವಾ ಅಂತ. ಇಲ್ಲ, ಬರ್ತಾ ಇಲ್ಲ, ನಮಗೆ 7.25 ಇಂಚು ಬರ್ತಾ ಇದೆ. ಈ 7.25 ಇಂಚು ಬಂದಾಗ ಏನು ಮಾಡ್ಕೋಬೇಕು, ಲೈನಿಂಗನ್ನು ಈ ಥರ ಹಿಂದಕ್ಕೆ ಸ್ವಲ್ಪ ಈ ಥರ ಸರಿಸ್ಕೋಬೇಕು. ಸರಿಸ್ಕೊಂಡು ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ 9 ಇಂಚು ಇದೆ. ಓಕೆ, ಈಗ 9 ಇಂಚಿದೆ ಅಲ್ವಾ. ಈಗ ನಮಗೆ ಈ ಒಂದು ಸುತ್ತಳತೆ ಅನ್ನೋದು ಕರೆಕ್ಟಾಗಿ ಇದೆ. ಸ್ಲೀವ್ ಲೆಂತ್ ನಮಗೆ ಎಷ್ಟು 6 ಇಂಚು ಬೇಕಿತ್ತು, 6 ಇಂಚು ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಯಾವುದೇ ಸೈಜ್ ಆಗಿದ್ರೂ ಪರವಾಗಿಲ್ಲ, ಇಲ್ಲಿಂದ ಇಲ್ಲಿಗೆ ನಾವು 1.5 ಇಂಚಿಗೆ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಒಂದು ಆರ್ಮ್ ಡೌನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಒಂದು ಆರ್ಮ್ ಡೌನನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ, ಯಾವ ಒಂದು ಸ್ಲೀವ್ನ ಒಂದು ಲೆಂತ್ ಬಂದು 5 ಇಂಚ್ಗಿಂತ ಕಡಿಮೆ ಇರುತ್ತೋ ಅಂಥದಕ್ಕೆಲ್ಲ ನಾವು ಈ ಒಂದು ಆರ್ಮ್ ಡೌನನ್ನ 2.5 ಇಂಚು ಇಟ್ಟರೆ ಸಾಕಾಗುತ್ತೆ. ಅದನ್ನೇ ಯಾವ ಒಂದು ಬ್ಲೌಸ್ನ ಒಂದು ಸ್ಲೀವ್ನ ಲೆಂತ್ ಒಂದು 5 ಇಂಚ್ಗಿಂತ ಮೇಲೆ ಇರುತ್ತೋ ಅಂಥವಕ್ಕೆ ನಾವು 3 ಮೇಲೆ ನಾವು ಈ ಒಂದು ಆರ್ಮ್ ಡೌನನ್ನು ಇಡಬೇಕಾಗುತ್ತೆ. ಇಲ್ಲಿ ನಾವು ಅಳತೆ ಬ್ಲೌಸ್ ಪ್ರಕಾರ ತಗೋತಾ ಇರೋದ್ರಿಂದ ಇಲ್ಲಿ ನಾನು 3 ಇಂಚಿಗೆ ಏನು ಮಾಡ್ತಾ ಇದ್ದೀನಿ, ಈ ಒಂದು ಆರ್ಮ್ ಡೌನನ್ನು ತಗೋತಾ ಇದ್ದೀನಿ. ಈ ಆರ್ಮ್ ಡೌನನ್ನು 3 ಇಂಚಿಗೆ ತಗೊಂಡು ಆದಮೇಲೆ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಈಗ ಈ ಒಂದು ಆರ್ಮ್ನ ಒಂದು ಲೂಸು ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ನೋಡ್ಕೋಬೇಕು. ನಾವು ಈಗಾಗಲೇ ತಗೊಂಡಿದ್ದೀವಿ, ನಮಗೆ ಇಲ್ಲಿಂದ ಇಲ್ಲಿಗೆ 8 ಇಂಚಷ್ಟು ಆರ್ಮ್ ಲೂಸ್ ಅನ್ನೋದು ಬೇಕಾಗಿತ್ತಲ್ವಾ. ಈ ಆರ್ಮ್ ಲೂಸು 8 ಇಂಚು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 8 ಇಂಚು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಇದು ಕರೆಕ್ಟಾಗಿ ನಮಗೆ ಇಲ್ಲಿಗೆ ಒಂದು ಆರ್ಮ್ ಲೂಸ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಕೆಳಗಡೆಗೆ ಸ್ಲೀವ್ನ ಒಂದು ಲೂಸ್ ಎಷ್ಟು ಬೇಕೋ ಅಲ್ಲಿಗೆ ಈ ಥರ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಸ್ಟಿಚಿಂಗ್ ಇದೆಯಲ್ವ, ಸ್ಟಿಚಿಂಗ್ನ ಇಲ್ಲಿಗೆ ಇಟ್ಕೊಂಡಿದ್ದಾರ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಈ 2 ಮಾರ್ಕಿಂಗ್ಸ್ಗೆ ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಕೆಳಗಡೆಗೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈಗ ನಾವು ಆಲ್ರೆಡಿ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಂದ ಅಲ್ಲ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿಂದನೇ ಡೈರೆಕ್ಟಾಗಿ ಈ ಥರ ತೆಗೆದುಬಿಡ್ತಾರೆ. ಅದು ಶೇಪ್ ನಮಗೆ ಕರೆಕ್ಟಾಗಿ ಬರೋಲ್ಲ. ಇಲ್ಲಿಂದ ಇಲ್ಲಿಗೆ ನಾವು 1.5 ಇಂಚ್ ಏನು ಬಿಟ್ಟಿದ್ದೀವಿ, ಇಲ್ಲಿಂದ ಈ ಥರ ಫ್ರೀ ಹ್ಯಾಂಡಲ್ಲೇ ಈ ಥರ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡ್ಕೊಂಡು ಆದಮೇಲೆ ಈಗ ಕೆಳಗಡೆ ನಾವು ಫ್ರಂಟ್ ಪಾರ್ಟಲ್ಲಿ ಸ್ಲೀವ್ಗೆ ಶೇಪನ್ನು ತೆಗಿತೀವಲ್ವ, ನೋಡಿ ಇಲ್ಲಿ ನಾವು ಏನು ಬಿಟ್ಟಿದ್ದೀವಿ, ಇಲ್ಲಿಗೆ ಏನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಹಿಡಿದು
ಈ ಒಂದು ಮೇಲೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿವರೆಗೂ ಟೇಪನ್ನು ಈ ಥರ ಇಟ್ಕೊಂಡು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಒಂದು 3/4 ಇಂಚ್ ಕೆಳಗಡೆಗೆ ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕ್ರಾಸಾಗಿ ಲೀಫ್ ಶೇಪಲ್ಲಿ ನಮಗೆ ಈ ಥರ ಮಾವಿನ ಎಲೆ ಬರುತ್ತಲ್ಲ ಆ ಒಂದು ಶೇಪಲ್ಲಿ ಈ ಥರ ನಾವು ಶೇಪನ್ನು ತಗೊಂಡ್ರೆ ನಮಗೆ ಸ್ಲೀವಲ್ಲಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಈಗ ಈ ಶೇಪನ್ನು ನಾನು ಕಟ್ ಮಾಡ್ತಾ ಇಲ್ಲ. ಇಲ್ಲಿ ಜಾಯಿಂಟ್ ಇದೆಯಲ್ಲ, ಜಾಯಿಂಟನ್ನು ಹಾಕ್ಕೊಂಡು ಆದಮೇಲೆ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಆಮೇಲೆಗೆ ಶೇಪನ್ನು ಕಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ನಾನಿದು ದೊಡ್ಡ ಸೈಜ್ ಬ್ಲೌಸ್ ಆದರೂ ಸಹ 80 ಸೆಂಟಿಮೀಟರ್ ಅಷ್ಟೇ ಲೈನಿಂಗನ್ನು ಈ ಒಂದು ಬ್ಲೌಸ್ ಕಟ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಒಂದು ಸ್ಲೀವ್ನ ನಮಗೆ ಬಂದುಬಿಟ್ಟು ಲೆಂತ್ ಕಡಿಮೆ ಇದೆ ಅಲ್ವಾ, ಆ ಕಾರಣಕ್ಕೆ ನಮಗೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಬಿಗ್ನರ್ಸ್ ಆಗಿದ್ರೆ 1 ಮೀಟ್ರ್ ತಗೊಳ್ಳಿ. ಯಾಕಂತಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ, ಮತ್ತು ಈ ಒಂದು ಕಟ್ ಮಾಡುವಾಗ ಕ್ಲಾತ್ ಸ್ವಲ್ಪ ವೇಸ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಆ ಕಾರಣಕ್ಕೆ 1 ಮೀಟ್ರನ್ನೇ ತಗೊಂಡು ಈ ಒಂದು ಬ್ಲೌಸನ್ನ ಕಟ್ ಮಾಡಿ. ಈಗ ನಾವು ಈ ಒಂದು ಬೆಲ್ಟನ್ನು ಯಾವ ರೀತಿ ಕಟ್ ಮಾಡೋದು, ಶೇಪ್ ಬೆಲ್ಟನ್ನು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಮಗೆ ಶೇಪ್ ಬೆಲ್ಟ್ನ ಒಂದು ಇವಾಗ ಲೆಂತ್ ಎಷ್ಟಿದೆ ಅಂತ ಹೇಳಿ ಒಂದು ಸರಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಈ ಒಂದು ಶೇಪ್ ಬೆಲ್ಟ್ನ ಲೆಂತ್ ಬಂದು ಎಷ್ಟಿದೆ, ನನಗೆ 2.5 ಇಂಚು ಇದೆ. 2.5 ಇಂಚು ಶೇಪ್ ಬೆಲ್ಟ್ನ ಒಂದು ಲೆಂತ್ ಇದೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ. ಮತ್ತು ಈ ಕಡೆಗೆ ಬಂದಾಗ ಎಷ್ಟಿದೆ ಅಂತಂದರೆ ಎಷ್ಟಿದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ನಮಗೆ 1.5 ಇಂಚು ಈ ಒಂದು ಲೆಂತ್ ಅನ್ನೋದು ಇದೆ. ಓಕೆ, ಇದು ಈ ಕಡೆ ಬಂದಾಗ 2.5 ಇದೆ, ಹಾಗೆಯೇ ಈ ಕಡೆಗೆ ಬಂದಾಗ ನಮಗೆ 1.5 ಇಂಚು ಅನ್ನೋದು ಇದೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟೇ ಈ ಒಂದು ಮಾರ್ಜಿನ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಅಂದರೆ ಕೆಳಗಡೆ ಮೇಲೆ ಎರಡಕ್ಕೂ ಸೇರಿಸಿ 1 ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಇಲ್ಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮಗೆ ಈಗ ಬೆಲ್ಟ್ನ ಒಂದು ವಿಡ್ತ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಉಕ್ಸ್ಪಟ್ಟಿ ಕಡೆಯಿಂದ ನೋಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಬರ್ತಿದೆ, 7 ಇಂಚಿದೆ ಪ್ಲಸ್ 2 ಇಂಚು. ಇನ್ನು 2 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಲ್ವ, ಅದು ಸೇರಿಸಿ ಪ್ಲಸ್ 2 ಇಂಚು ಎಷ್ಟಿದೆ, 9 ಇಂಚು ಇದೆ. ಈ 9 ಇಂಚು ವಿಡ್ತ್ಗೆ ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ ಈ ಒಂದು ಫ್ರಂಟ್ ಪಾರ್ಟಲ್ಲಿ ಮುಂದ್ಗಡೆಗೆ ಎಷ್ಟು ಬಂತು, 2.5 ಇಂಚ್ ಬಂತಲ್ವ. ಇಲ್ಲಿ ಹ್ಯಾಸ್ ಇಟ್ ಈಸ್ 2.5 ಇಂಚಿಗೆ ಇಲ್ಲಿಗೆ ಈ ಥರ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿಗೆ ಬಂದಾಗ ನಮಗೆ ಎಷ್ಟು ಬಂತು, 1.5 ಇಂಚ್ ಬಂತಲ್ವ. 1.5 ಇಂಚನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಎಕ್ಸ್ಟ್ರಾ 2 ಇಂಚು ಈ ಕಡೆಗೆ ಬಿಟ್ಟಿದ್ದೀವಲ್ವ, ಅಲ್ಲಿಗೂ ಸೇರಿಸಿ ಇಲ್ಲಿಗೂ 1.5 ಇಂಚಿಗೆ ಮಾರ್ಕನ್ನು ಈ ರೀತಿ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಕ್ರಾಸಾಗಿ ಏನು ಮಾಡ್ಕೋಬೇಕು, ಇಲ್ಲಿಂದ ಕ್ರಾಸಾಗಿ ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಲೈನನ್ನು ಡ್ರಾ ಮಾಡಿಕೊಂಡ್ರೆ ಈಗ ನಮಗೆ ಶೇಪ್ನ ಒಂದು ಬೆಲ್ಟ್ ಶೇಪ್ನ ಒಂದು ಶೇಪು ಕರೆಕ್ಟಾಗಿ ಬಂದಿದೆ. ಇದು ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಮೆಜರ್ಮೆಂಟ್ ಬ್ಲೌಸಲ್ಲೂ ಈ ಒಂದು ಶೇಪ್ ಬೆಲ್ಟ್ಸ್ ಅನ್ನೋದು ಒಂದೇ ಥರ ಇರಲ್ಲ. ಕೆಲವೊಂದು ಕಸ್ಟಮರ್ಸ್ ಅವ್ರು ಹೇಳಿದ್ದ ರೀತಿಲೇ ನಾವು ಹೊಲಿಬೇಕು ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರನೇ ನಾವು ಹೊಲಿಬೇಕಾಗುತ್ತೆ. ಇಲ್ಲಿ ನಾವು ಓನ್ ಟ್ರಿಕ್ಸನ್ನು ನಾವು ಫಾಲೋ ಮಾಡಬಾರ್ದು. ಯಾಕಂದರೆ ಎಲ್ಲ ಕಸ್ಟಮರ್ಸು ಎಲ್ಲ ರೀತಿಲೂ ಒಪ್ಕೊಳ್ಳಲ್ಲ. ಈ ರೀತಿ ಶೇಪ್ ಬೆಲ್ಟ್ಸ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ.